ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. ನಮಸ್ತೆ. RTI ಆಕ್ಟಿವಿಸ್ಟ್ ಅಂಡ್ ಸೋಷಿಯಲ್ ವರ್ಕರ್ ನಾಗರಾಜ್, ಬೆಂಗಳೂರು. ಅಕ್ರಮ ಬ್ಯಾನರ್ ವಿಚಾರ ಶಿಡ್ಲಘಟ್ಟ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಪೌರ ಆಯುಕ್ತೆಯನ್ನು ಕೈ ನಾಯಕರ ಮುಖಂಡನಾದ ರಾಜೀವ್ ಅವರು ಕ್ಷುಲ್ಲಕ ವಿಚಾರಕ್ಕೆ ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸಿರತಕ್ಕಂಥದ್ದು ಮತ್ತು ಪೌರ ಆಯುಕ್ತ ಸ್ಥಾನಕ್ಕೆ ಅಗೌರವವನ್ನು ತೋರಿತಕ್ಕಂಥದ್ದು ತುಂಬ ಖಂಡನಾರ್ಹದ ವಿಷಯ. ನಿಜವಾಗಲೂ ಕಾಂಗ್ರೆಸ್ ಸರ್ಕಾರಕ್ಕೆ ಮಾನ ಮರ್ಯಾದೆ ಅನ್ನೋದೇನದಿದ್ದರೆ ಕೂಡಲೇ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು. ಪ್ರಜಾಸೇವೆ ಮಾಡುತ್ತೀವಿ ಅಂತ ಬಂದವರು ಈ ರೀತಿ ರೌಡಿಸಮ್ಗೆ ಹೇಳಿದಾಗ ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಸಾರ್ವಜನಿಕರ ಪ್ರಶ್ನೆ ಕಾಡ್ತಾ ಇದೆ. ಅವ್ರ ಮನೆಯಲ್ಲೂ ಹೆಣ್ಮಕ್ಳಿದ್ದಾರೆ. ಇವ್ರು ಮಾತಾಡತಕ್ಕಂಥ ಅವ್ಯಾಚ್ಯ ಶಬ್ದಗಳನ್ನು ಕೇಳಲಿಕ್ಕೆ 2 ಕಿವಿ ಅಲ್ಲ 4 ಕಿವಿ ಕೂಡ ಸಾಲದು, ಅಷ್ಟು ಚೆನ್ನಾಗಿ ಮಾತಾಡಿದ್ದಾರೆ. ಒಬ್ಬ ಜನನಾಯಕ ಜನರ ದಿಕ್ಕು ತಪ್ಪಿಸುವಂತ ಮಾತಾಡತಕ್ಕಂಥದ್ದು, ಮತ್ತಿಗೆ ರೌಡಿಸಮ್ ಮಾಡ್ತಕ್ಕಂಥದ್ದು ಮತ್ತು ನಾಳೆ ಬೆಳಗ್ಗೆ ಏನು ಮಾಡ್ತೀನಿ ನಾನು ನಿನಗೆ ಅನ್ನೋದನ್ನ ರಾಜಾರೋಷವಾಗಿ ದೂರವಾಣಿ ಸಂಭಾಷಣೆ ಕೇಳಿಸ್ಕೊಂಡಾಗ ಮೈ ಕೂದಲ ರೋಮಾಂಚನ ಆಗ್ತದೆ. ನಿಜವಾಗಲೂ ಕಾಂಗ್ರೆಸ್ ಸರ್ಕಾರ ಅನ್ನೋದಿದ್ರೆ ಬದುಕಿದ್ರೆ ಇಂಥ ನಾಯಕನ ತತ್ಕ್ಷಣ ಅಮಾನತು ಮಾಡಿ ಇವನನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು. ಇವನು ಯಾವುದೇ ಸ್ಥಾನಮಾನವನ್ನು ಕೊಡಬಾರ್ದು. ಜನರು ಛೀಮಾರಿ ಆಗಬೇಕು ಇಂಥ ಜನಗಳಿಗೆ. ನಾನು ಹೇಳ್ತಕ್ಕಂಥದ್ದು, ಕಾಂಗ್ರೆಸ್ ಸರ್ಕಾರ ಬಂದಾಗಲಿಂದ ಕೂಡ ಒಂದಲ್ಲ ಒಂದು ರೀತಿಯ ಸಂಕಷ್ಟಗಳು ಎದುರಾಕೊಳ್ತವೆ. ಎಲ್ಲ ಭಾಗ್ಯಗಳನ್ನು ಕೊಟ್ಟು ದೇಶದ ರಾಜ್ಯದ ಆರ್ಥಿಕ ಪರಿಸ್ಥಿತಿನ ಬುಡಮೇಲಾಗ್ತಾ ಇದೆ. ಜೊತೆಗೆ ಬಡವರನ್ನ ಹೊಕ್ಕಲೆಬ್ಬಿಸುವಂಥದ್ದು ಮತ್ತು ಸರ್ಕಾರಿ ಜಾಗಗಳನ್ನು ಬಂದೋಬಸ್ತ್ ಮಾಡದೆ ಬೇಜವಾಬ್ದಾರಿ ನಡ್ಕೊಂಡು ಆ ಬಡ ಜನಗಳ ಮೇಲೆ ಬ್ರಹ್ಮಾಸ್ತ್ರ, ಏನು ಹೇಳ್ತಾರೆ, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನೋ ಹಾಗೆ ನಡ್ಕೊಳ್ತಿದೆ ರಾಜ್ಯ ಸರ್ಕಾರ. ರಾಜಕಾಲುವೆಗಳನ್ನು ಹೊತ್ತುವರಿ ಮಾಡಿಕೊಂಡು ಸರ್ಕಾರವೇ ಅವರಿಗೆ ಖಾತೆ ಜೊತೆಗೆ ಟ್ಯಾಕ್ಸನ್ನು ಕಟ್ಟಿಸ್ಕೊಂಡು ರಿಜಿಸ್ಟರ್ ಮಾಡಿಕೊಂಡು ಎಲೆಕ್ಟ್ರಿಸಿಟಿ ಮತ್ತು ವಾಟರ್ ಅನ್ನು ಕೊಟ್ಟು ಕೂಡ ಅದನ್ನು ಏಕಾಏಕಿ ಡೆಮಾಲಿಷ್ ಮಾಡ್ತಕ್ಕಂಥದ್ದು. ಅಂಥ ನಿವೇಶನ ಕಳೆದುಕೊಂಡ ಮಾಲೀಕರಿಗೆ ಇದುವರೆಗೂ ಕೂಡ ಯಾವುದೇ ಪರ್ಯಾಯ ವ್ಯವಸ್ಥೆ ಮಾಡಲಿಲ್ಲ. ರಾಜ್ಯ ಸರ್ಕಾರ ಪರಿಹಾರ ಕೂಡ ಮಾಡಲಿಲ್ಲ. ಅವರಿಗೆ ಒಂದು ಸ್ವಾಂತನದ ಮಾತು ಕೂಡ ಹೇಳಿಲ್ಲ. ಇದು ಎಷ್ಟು ಮಟ್ಟಿಗೆ ಸರಿ ಅಂದರೆ ತುಂಬ ನೋವಿನ ಸಂಗತಿ. ನೋಡಿ, ಈಗಲೂ ಕೂಡ ನಮ್ಮ ಸೈನ್ಯದ ಯಾವುದಾದ್ರು ಒಂದು ಜಾಗ ಇದ್ದರೆ ಆ ಜಾಗಕ್ಕೆ ಒಂದು ಬೇಲಿ ಮಾಡ್ಕೊಳ್ತಾರೆ. ಸುಮಾರು ಒಂದು 6 ರಿಂದ 6.5 ಅಡಿ ಸಾರ್ವಜನಿಕ ಕಾಣಿಸಿದ ಹಾಗೆ ಅದನ್ನು ಸುತ್ತಲೂ ಬೇಲಿ ಒರೆಸಿ ಆ ಜಾಗವನ್ನು ಬಂದೋಬಸ್ತ್ ಮಾಡ್ಕೊಳ್ತಾರೆ. ಇನ್ನೂ ಮುಂದೆ ಒಂದು ಹೆಜ್ಜೆ ಹೋದರೆ ರೈಲ್ವೆ ಟ್ರ್ಯಾಕ್ಗಳನ್ನು ಹಾಕಿರ್ತೀವಿ. ನೀವೆಲ್ಲ ನೋಡಿರ್ತೀರಿ, ಹಳ್ಳಿಗಳಲ್ಲಿ ರೈಲ್ವೆ ಟ್ರ್ಯಾಕ್ ಹೋಗ್ಬೇಕಾದ್ರೆ ಆ ರೈಲ್ವೆ ಟ್ರ್ಯಾಕ್ ಮಧ್ಯದಿಂದ ಸುಮಾರು 30 ಮೀಟರ್ ಆ ಕಡೆ, ಎಡಭಾಗಕ್ಕೆ 30 ಮೀಟ್ರು, ಬಲಭಾಗಕ್ಕೆ 30 ಮೀಟರ್ನ ಕಲ್ಲುಗಳನ್ನು ಹಾಕಿ ಯಾರೂ ಅತಿಕ್ರಮಣ ಪ್ರವೇಶ ಮಾಡಬಾರ್ದಂತ ತೋರಿಸಿರುತ್ತೆ ರಾಜ್ಯ ಸರ್ಕಾರ ಆಗಲಿ ಅಥವಾ ಕೇಂದ್ರ ಸರ್ಕಾರ ಆಗಲಿ. ಆದರೆ ರಾಜ್ಯ ಸರ್ಕಾರ ಮಾಡತಕ್ಕಂಥ ಏನಂದರೆ, ಒಂದು ಕಡೆ ಮಗುವಿನ ಚಿವುಟುತ್ತಾ ಇನ್ನೊಂದು ಕಡೆ ತೊಟ್ಲು ಆಡಿಸ್ತದಲ್ಲ, ಆ ರೀತಿಯಾಗಿ ಬಡ ಜನಗಳನ್ನು ಆಶ್ವಾಸನೆ ಕೊಟ್ಟು ನಿಮಗೆ ಅಲ್ಲಿ ಕೊಡ್ತೀನಿ ಜಾಗ, ಇಲ್ಲಿ ಕೊಡ್ತೀನಿ ಜಾಗ, ಅವರನ್ನು ಏಕಾಏಕಿ ಬೀದಿಗೆ ತಳ್ಳಿರ್ತಕ್ಕಂಥದ್ದು ತುಂಬ ದುಃಖದ ವಿಷಯ. ಕಾನೂನು ಪ್ರಕಾರವಾಗಿ ಅವರು ಸರ್ಕಾರ ಜಾಗ ಒತ್ತುವರಿ ಮಾಡಿರೋದು ಸರಿ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಅದನ್ನು ಒತ್ತುವರಿ ಮಾಡ್ಕೊಳ್ಳಕ್ಕೆ ಕೊಟ್ಟವರು ಯಾರು? ರಾಜ್ಯ ಸರ್ಕಾರ ತಾನೇ. ಅಲ್ಲಿರ್ತಕ್ಕಂಥ MLA MPಗಳು ಏನು ಮಾಡ್ತಾ ಇದ್ರು? ಅಲ್ಲಿರ್ತಕ್ಕಂಥ ಕಂದಾಯ ಇಲಾಖೆ ಏನು ಮಾಡ್ತಾ ಇತ್ತು? ಈಗ ಗ್ರೇಟರ್ ಬೆಂಗಳೂರು ಅಂತ ಕರೀತಾ ಇದ್ದೀರಿ, ಅವ್ರು ಏನು ಮಾಡ್ತಾ ಇದ್ರು? ಅಲ್ಲಿ ಟ್ಯಾಕ್ಸ್ ಯಾಕೆ ತೊಗೊಂಡ್ರಿ? ಬೆಸ್ಕಾಂ ಕರೆಂಟನ್ನು ಯಾಕೆ ಕೊಟ್ರಿ? ಎಲ್ಲ ಸೌಕರ್ಯ ಕೊಟ್ಟು ಲಾಸ್ಟ್ ಕೊನೆಗೆ ನೀವು ಬೀದಿಗೆ ಮಾಡಿಬಿಟ್ರೆ ಅವರು ಏನಾಗಬೇಕು ಆ ಕುಟುಂಬಗಳು? ಈಗ ಯಾರಾದರೂ ಅಕಸ್ಮಾತ್ ಅದರಲ್ಲಿ ಪರ್ಯಾಯ ವ್ಯವಸ್ಥೆಯಾಗಿ ಯಾರಾದರೂ ನೇಣು ಹಾಕ್ಕೊಂಡು ಅಥವಾ ನಮಗೆ ಮನೆಯೆಲ್ಲ ಕಳೆದುಕೊಂಡು ಅಂದರೆ ಅದಕ್ಕೊಂದು 5 ಲಕ್ಷ ಪರಿಹಾರ ಕೊಡ್ತೀರಿ. ಆದರೆ ನಿಮ್ಮ ಜೋಬಿನಿಂದ ಹಣ ಅಲ್ಲ, ರಾಜ್ಯ ಜನತೆಯ ತೆರಿಗೆ ಹಣವನ್ನು, ಅದು ಯಾರೋ ಅತ್ಯದನ್ನು ಯಾರೋ ಹಳೆಯ ದಾನ ಮಾಡ್ತಾನಲ್ಲ ಆ ರೀತಿ ಮಾಡ್ತಾ ಇದ್ದೀರಿ. ಇದು ನಿಮ್ಮ ರಾಜ್ಯ ಸರ್ಕಾರ ಶೋಭೆ ತರತಕ್ಕಂಥದ್ದಲ್ಲ. ರಾಜ್ಯ ಸರ್ಕಾರ ಎಲ್ಲೆಲ್ಲಿ ನಿಮ್ಮ ಸರ್ಕಾರಿ ಜಮೀನುಗಳಿದೆ ಅದನ್ನೆಲ್ಲ ಬಂದೋಬಸ್ತ್ ಮಾಡ್ಕೊಳ್ಳಿ, ಅತಿಕ್ರಮಣ ಮಾಡಿದಾಗೆ ಮಾಡ್ಕೊಳ್ಳಿ. ಉದಾಹರಣೆಗೆ ಸೈನ್ಯದ ಒಂದು ಜಾಗಗಳನ್ನು ಹೇಗೆ ಬಂದೋಬಸ್ತ್ ಮಾಡ್ತಾರೆ, ಸೆಂಟ್ರಲ್ ಗೌರ್ಮೆಂಟ್ ಹೇಗೆ ಜಾಗಗಳನ್ನು ಬಂದೋಬಸ್ತ್ ಮಾಡ್ತಾರೆ, ಆ ರೀತಿ ಮಾಡಿಕೊಂಡ್ರೆ ಯಾರೂ ಅತಿಕ್ರಮಣ ಮಾಡೋದಿಲ್ಲ. ಈಗೇನೋ
ಮನೆಗಳಿಗೆ ಎ ಖಾತೆಯಿಂದ ಬಿ ಖಾತೆಯಿಂದ ಎ ಖಾತೆ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ದೀರಿ. ಅದಕ್ಕೆ ರಾಜ್ಯ ಸರ್ಕಾರ ಸುಲಭವಾಗಿ ಮಾಡಿಕೊಡಿ. ಲಕ್ಷಾಂತರ ರೂಪಾಯಿಗಳನ್ನು ಯಾಕೆ ಅದನ್ನು ಅವ್ರ ಹತ್ರ ಕಿತ್ಕೊಳ್ತಾ ಇದ್ದೀರಾ? ಇದು ಹಗಲ್ದೊರೆ ಅಲ್ವಾ? ನಿಮ್ಮನ್ನು ಯಾರು ಕೇಳೋರೇ ಇಲ್ವಾ? ನೀವು ಮಾಡಿದ್ದೇ ಕಾನೂನು, ನೀವು ಮಾಡಿದ್ದೇ ರೂಲ್ಸು, ನೀವು ಮಾಡಿದ್ದೇನೆ ಕೇಳಬೇಕಾ ಜನ ಒಂದಲ್ಲ ಒಂದು ದಿವಸ ನೇಪಾಳದಲ್ಲಿ ದಂಗೆ ಇದ್ರಲ್ಲ ಆ ರೀತಿ ಹೇಳ್ತಾರೆ. ಅದು ಸನ್ನಿಹಿತ ಆಗ್ತಾ ಇದೆ. ದಯವಿಟ್ಟು ತಾವು